ನೀವು ಆಶ್ರಮಕ್ಕೆ ಹೋಗೋಕ್ಕೆ ಯಾಕೆ ತೀರ್ಮಾನ ಮಾಡಿದ್ರಿ? ಇಲ್ಲಿ ಯಾರು ಇಲ್ಲ, ಊಟಕ್ಕೆ ಗತಿ ಇಲ್ಲ ಅಂತ ನನಗೆ ಹೋಗಲು ಮನಸ್ಸಿರಲಿಲ್ಲ. ಇವರು ಮಾತ್ರ ಹೋಗುವ ಅಂತ, ನಾನು ಬೇಡ ಅಂತಲೇ ಹಠ ಮಾಡಿದ್ದೆ. ಮನೆ ಯಾರು ಇಲ್ಲ ನೋಡ್ಕೊಳ್ಳೋರು, ನೀವಿಬ್ಬರೇ ಇರೋದು? ನಾವಿಬ್ಬರೇ ಇರೋದು. ಮಕ್ಕಳು ಯಾರು ಇಲ್ಲ? ಮಕ್ಕಳಿಗೆ ನಾವಿಬ್ಬರೇ. ಮತ್ತು ಇಬ್ಬರೇ ಇರೋದು. ಯಾರು ಏನು ಮಾಡ್ತೀರಿ ಅಂತ ಕೇಳುವವರು ಯಾರೂ ಇಲ್ಲ ಇಲ್ಲಿ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ. ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಾವು ಇವತ್ತು ಉಡುಪಿ ಜಿಲ್ಲೆಯ ಹೆಜಮಾಡಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮ್ಮ ಜೊತೆಯಲ್ಲಿ ಇಬ್ಬರು ಹಿರಿಯ ವಯಸ್ಸಿನಾದಂತಹ ಒಂದು ಜನಾರ್ದನ ಆಚಾರ್ಯ ಅವರಿದ್ದಾರೆ ಹಾಗೂ ಲೀಲಾವತಿ ಅಮ್ಮ ಅವರಿದ್ದಾರೆ. ಇವರ ಅವಸ್ಥೆ ನೋಡಿದರೆ ಇವರು ವೃದ್ಧಾಶ್ರಮಕ್ಕೆ ಸೇರಬೇಕು ಅಂತ, ಅನಾಥಾಶ್ರಮಕ್ಕೆ ಸೇರಬೇಕಂತ ಹೇಳಿ ಕಳೆದ ವಾರ ವಿಡಿಯೋ ಮಾಡಿ ಹಾಕಿದರು. ಯಾಕಂತ ಹೇಳಿದರೆ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಸವಲತ್ತಿಲ್ಲ. ಇವರ ಮನೆ ಆಗಿರಬಹುದು ಅಥವಾ ಇವರು ಉಳ್ಕೊಂಡಿರುವಂತಹ ಈ ಪ್ರದೇಶ, ಈ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಮೂಲ ಸೌಕರ್ಯ ಇಲ್ಲ. ಅದೇ ರೀತಿಯಲ್ಲಿ ಇವರಿಗೆ ಮೂಲಭೂತವಾಗಿ ಬೇಕಾಗಿರುವಂತಹ ಪದಾರ್ಥಗಳಾಗಿರ್ಬೋದು, ಅನ್ನ, ನೀರು, ಇದು ಕೂಡ ಅವರಿಗೆ ಸಿಗ್ತಾ ಇಲ್ಲ. ಇವರು ತಿಂಗಳಿಗೆ ಏನು ವೃದ್ಧಾಪ್ಯ ವೇತನ ಏನು ಬರ್ತಾ ಇದೆ ಅದರಲ್ಲೇ ಜೀವನ ಸಾಗಿಸ್ತಾ ಇದ್ರು. ಅದರಲ್ಲಿ ಕಳೆದ 2 ತಿಂಗಳಿನಿಂದ ಇವರಿಗೆ ವೃದ್ಧಾಪ್ಯ ಕೂಡ ಬರ್ತಾ ಇರಲಿಲ್ಲ. ಹಾಗಾಗಿ ಇವರಿಗೆ ಏನು ಅದರ ಜೊತೆಲಿ ಇವರು ಅನಾರೋಗ್ಯ ಕೂಡ ಆಗಿದ್ದಾರೆ. ಆರೋಗ್ಯ ಕೂಡ ಇವ್ರದ್ದು ಸರಿ ಇಲ್ಲ. ಹಾಗಾಗಿ ಇವರು ನಮ್ಮ ಕೈಯಿಂದ ಇದು ಆಗಲ್ಲ ಅಂತ ಹೇಳಿ ಇವರಿಬ್ಬರು ಕೂಡ ವೃದ್ಧಾಶ್ರಮಕ್ಕೆ ಸೇರಬೇಕಂತ ಹೇಳಿ ತೀರ್ಮಾನ ಮಾಡಿದರು. ಆ ಸಂದರ್ಭದಲ್ಲಿ ಇಲ್ಲಿನ ಸಮಾಜ ಸೇವಕರಾದಂತಹ ವಿಶ್ವ ಶೆಟ್ಟಿ ಅವರು ಬಂದು ಇವರಿಗೆ ಸಮಾಧಾನ ಮಾಡಿ ಅವರಿಗೆ ಬೇಕಾಗಿರುವಂತಹ 1 ತಿಂಗಳ ದಿನಸಿಯನ್ನು ಕೂಡ ಅವರಿಗೆ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಈಗ ನಾವು ಅವ್ರ ಜೊತೆ ಇದ್ದೀವಿ. ಅವರ ಏನಿದೆ ಕಷ್ಟ ಅನ್ನೋದ್ರ ಬಗ್ಗೆ ನಾವು ಅವ್ರ ಬಳಿ ತಿಳ್ಕೊಳ್ಳೋಣ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಇಲ್ಲಿ 30 ವರ್ಷದಿಂದ. 30 ವರ್ಷ. ಏನು ಹುಷಾರಿಲ್ಲ ನಿಮಗೆ? ಹುಷಾರು, ದಮ್ಮು ಮತ್ತು ಎದೆ ಉಂಟು. ಏನು ಬರ್ತಾ ಇರುತ್ತೆ? ಮನೆ ಯಾರು ಇಲ್ಲ ನೋಡ್ಕೊಳ್ಳೋರು, ನೀವಿಬ್ಬರೇ ಇರೋದು? ನಾವಿಬ್ಬರೇ ಇರೋದು. ಮಕ್ಕಳು ಯಾರು ಇಲ್ಲ? ಮಕ್ಕಳಿಗೆ ನಾವಿಬ್ಬರೇ. ದಮ್ಮು ಬರ್ತಾ ಇರುತ್ತೆ? ದಮ್ ಬರ್ತಾ ಉಂಟು. ನಡೀಲಿಕ್ಕೂ ಆಗೋದಿಲ್ಲ. ಹೆಚ್ಚಿಗೆ ಯಾರು ಕೇಳುವವರು ಇಲ್ಲ. ಸತ್ರು ಯಾರು ಬರುವವರು. ವೀಕ್ಷಕರೇ, ಅವರಿಗೆ ದಮ್ಮು ಜಾಸ್ತಿ ಆಗೋದ್ರಿಂದ ಅವರು ಮಾತಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ. ಲೀಲಾವತಿ ಅಮ್ಮ ಕೂಡ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಅವರು ಕೂಡ ಅನಾರೋಗ್ಯದಿಂದ ಇದ್ದಾರೆ. ಮನೆಯಲ್ಲಿ ಅವರು ಗ್ಯಾಸ್ ಖಾಲಿಯಾಗಿದೆ. ಹಾಗಾಗಿ ಒಲೆ ಕೂಡ ಒರೆಸ್ತಾ ಇಲ್ಲ. ಯಾಕಂತ ಹೇಳಿದರೆ ಒಲೆಯಲ್ಲಾದರೂ ಒರೆಸಿದರೆ ಅಲ್ಲಿ ಹೊಗೆಯಿಂದ ಇವರಿಗೆ ದಮ್ಮು, ಇವರು ಅಸ್ತಮಾ ರೋಗಿ ಆಗಿರೋದ್ರಿಂದ ಮನೆಯವರು, ಅದರಿಂದ ಅವರಿಗೆ ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರು ಒಲೆ ಕೂಡ ಒರೆಸ್ತಾ ಇಲ್ಲ. ಅವ್ರದ್ದು ಕೂಡ ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ, ಅವರು ಕೂಡ ಅನಾರೋಗ್ಯ ಪೀಡಿತರು. ಅದ್ರ ಜೊತೆಯಲ್ಲಿ ಅವರು ಸೊಂಟ ಕೂಡ ಅವ್ರದ್ದು ಬಲ ಇಲ್ಲ. ಹಾಗಾಗಿ ಅವರು ಸೊಂಟಕ್ಕೆ ಬೆಲ್ಟ್ ಕೂಡ ಕಟ್ಟಿದ್ದಾರೆ. ಬನ್ನಿ ಅವ್ರ ಹತ್ರ ಕೂಡ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ತಮ್ಮ ಎಷ್ಟು ವರ್ಷದಿಂದ ಇದ್ದೀರಿ ನೀವು? ನಾವು ಇಲ್ಲಿ 30 ವರ್ಷದಿಂದ ಇದ್ದೇವೆ. ಮಕ್ಕಳಿಲ್ಲ, ಮತ್ತು ಇಬ್ಬರೇ ಇರೋದು. ಯಾರು ಏನು ಮಾಡ್ತೀರಿ ಅಂತ ಕೇಳುವವರು ಯಾರೂ ಇಲ್ಲ ಇಲ್ಲಿ. ಸರ್ಕಾರದಿಂದ ಏನು ಸವಲತ್ತು ಏನು ಸಿಗ್ತದೆ? ಇಲ್ಲ, ತಿಂಗಳಿಗೆ ಬರುವುದು. ಅದು ಕೂಡ ಹೋದ ತಿಂಗಳು ಈ ತಿಂಗಳು ಬರಲಿಲ್ಲ. ಆದ ಕಾರಣ ತುಂಬ ಕಷ್ಟ ಆಗ್ತದೆ ಮದ್ದಿಗೆ. ನಿಮಗೆ ಕೂಡ ಹುಷಾರಿಲ್ಲ? ನನಗೂ ಹುಷಾರಿಲ್ಲ. ಸೊಂಟದಲ್ಲಿ ಒಂದು ನರ ಕಟ್ಟಾಗಿದೆ ಮತ್ತು ಬಿದ್ದು ಕಾಲಿನ ಪಲ್ಲೆ ಆಚೀಚೆ ಆಗಿದೆ. 10 ತಿಂಗಳಾಯಿತು ಅದು. ಈಗ ಚೂರು ನಡೀಲಿಕ್ಕೆ ಆಗೋದು, ಚೂರು. ಮತ್ತು ಯಾರು ಇಲ್ಲದ ಕಾರಣ ನೀವಾದರೂ ಸಹಾಯ ಮಾಡಬೇಕಂತ ಹೇಳೋದು. ಮತ್ತೆ ನೀವು ಆಶ್ರಮಕ್ಕೆ ಹೋಗೋಕ್ಕೆ ಯಾಕೆ ತೀರ್ಮಾನ ಮಾಡಿದ್ದು? ಇಲ್ಲಿ ಯಾರು ಇಲ್ಲ, ಊಟಕ್ಕೆ ಗತಿ ಇಲ್ಲ ಅಂತ ನನಗೆ ಹೋಗಲು ಮನಸ್ಸಿರಲಿಲ್ಲ. ಇವರು ಮಾತ್ರ ಹೋಗುವ ಅಂತ, ನಾನು ಬೇಡ ಅಂತಲೇ ಹಠ ಮಾಡಿದ್ದೆ. ಆಗ ಅವರು ಬಂದು ಇನ್ನು ಹೋಗೋದು ಬೇಡ ನೀವು ಅಂತ ವಿಶ್ವಸೆಟ್ರು. ಆಮೇಲೆ ನನಗೆ ಮನಸ್ಸಿಗೆ ಖುಷಿಯಾಯಿತು.
ಅಲ್ಲಿಗೆ ಹೋಗಲು ನನಗೆ ಮನಸ್ಸೇ ಇಲ್ಲ. ಏನು ಮಾಡೋದು, ಇಲ್ಲೇ ಇದ್ದು ಇಲ್ಲೇ ಸಾಯುವ ತನಕ ಇಲ್ಲೇ ಇರ್ತೇವೆ ಅಂತ. ಈ ವೃದ್ಧ ದಂಪತಿಗಳು ಹೆಚ್ಚೇನು ಅಪೇಕ್ಷೆ ಮಾಡುವುದಿಲ್ಲ. ಊಟ, 2 ಚಹಾ ಹಾಗೂ ಅನಾರೋಗ್ಯಕ್ಕೆ ಔಷಧಿ, ಇದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಕಾಪು ತಹಸೀಲ್ದಾರ್ ಅವರು, ಕಾಪು ವಲಯಕ್ಕೆ ಇವರು ಬರ್ತಾ ಇರೋದ್ರಿಂದ ಕಾಪು ತಹಸೀಲ್ದಾರ್ ಅವರು ಒಂದು ನಡೆಸಿಕೊಡಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಜೊತೆಗೆ ಹಿರಿಯ ನಾಗರಿಕ ಸಹಾಯವಾಣಿ ಅವರು ಇವರನ್ನು ಸಂಪರ್ಕಿಸಿ ತುರ್ತು ಧೈರ್ಯವನ್ನು ಹಾಗೂ ಧೈರ್ಯದ ಜೊತೆಗೆ ಬದುಕುವ ದಾರಿಗೆ ಒಂದಷ್ಟು ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕಂತ ಹೇಳ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.